ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಇವತ್ತು ಒಂದು ಸುಂದರವಾದ ಚಿಕ್ಕ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವಯಸ್ಸಿಗೆ ಬಂದ ಹುಡುಗ ಲವ್ ಮ್ಯಾರೇಜ್ ಆಗೋದು ಅರೇಂಜ್ ಮ್ಯಾರೇಜ್ ಆಗೋದು ಅನ್ನೋ ದೊಡ್ಡ ಕನ್ಫ್ಯೂಷನ್ನ ಸಿಕ್ಕಿರ್ತಾನೆ. ಇದೇ ಒಂದು ಯಕ್ಷ ಪ್ರಶ್ನೆ ಆಗಿದ್ದ ಹುಡುಗನಿಗೆ ತಲೆಗೆ ಬರೋದು ಒಂದು ಪವರ್ಫುಲ್ ಸ್ವಾಮೀಜಿ. ಆ ಪವರ್ಫುಲ್ ಸ್ವಾಮೀಜಿ ಹತ್ರ ಹೋದರೆ ನನಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ಸ್ವಾಮೀಜಿ ಹಿಡ್ಕೊಂಡು ಹೋಗಿ ಸ್ವಾಮೀಜಿನ ಒಂದು ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ನಾನು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಲೋ ಇಲ್ಲ ಅರೇಂಜ್ ಮ್ಯಾರೇಜ್ ಆದರೆ ಮದುವೆ ಆಗಲೋ? ಲವ್ ಮ್ಯಾರೇಜ್ ಆದರೆ ಒಳ್ಳೆ ಹುಡುಗಿ ಒಳ್ಳೆ ಸಂಬಂಧ ಸಿಗ್ತದೋ ಇಲ್ಲ ಅರೇಂಜ್ ಮ್ಯಾರೇಜ್ ಆದರೆ ಸಿಗ್ತದೋ ಅಂತ. ಇನ್ನು ಆ ಸ್ವಾಮೀಜಿ ನಗ್ನಗ್ತಾ ತನ್ನ ಎಡಭಾಗದಲ್ಲಿರೋ ಹೂವಿನ ತೋಟ ತೋರಿಸಿ, ನೋಡು ಆ ಹೂವಿನ ತೋಟಕ್ಕೆ ಹೋಗು ಬಾ, ಅಲ್ಲಿ ಸುಂದರವಾದ ಹೂವು ಒಂದು ಕಿತ್ಕೊಂಡು ಬಾ, ಆದರೆ ಒಂದು ಕಂಡೀಷನ್, ಆ ತೋಟಕ್ಕೆ ಹೋದಾಗ ಹಿಟ್ಟ ಹೆಜ್ಜೆ ಹಿಂದಕ್ಕೆ ಇಡಬಾರ್ದು, ಮುಂದೆ ಹಾಗೆ ಸಾಗಿ ಬರಬೇಕಂತ. ಹುಡುಗ ತುಂಬ ಉತ್ಸುಕನಾಗಿ ಆಗಲಿ ಸ್ವಾಮಿ ಅಂತ ತೋಟಕ್ಕೆ ಓಡ್ತಾನೆ. ತೋಟದಲ್ಲಿ ಕಾಲಿಟ್ಟ ಕೂಡಲೇ ಸುಂದರವಾದ ಹೂಗಳು ಕಾಣ್ತದೆ. ಹುಡುಗ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿರೋ ಹೂ ಇರ್ಬೋದು ಅಂತ ಮುಂದೆ ಹೆಜ್ಜೆ ಇಡ್ತಾನೆ. ಮೊದಲು ಚೆನ್ನಾಗಿರೋ ಹೂ ಸಿಗ್ತವೆ, ಮತ್ತು ಹಾಗೆ ಮುಂದೆ ಸಾಗದಂತೆ ಚೆನ್ನಾಗಿರೋ ಹೂಗಳೇ ಸಿಗೋದಿಲ್ಲ. ಬಾಡಿರೋ ಹೂಗಳು ಇನ್ನು ಮುಂದೆ ಹೋದಂತೆ ಬಾಡಿ ಸೊರಗಿರೋ ಹೂಗಳು ಸಿಗ್ತವೆ. ಕಣ್ಣಿಗೆ ಕಂಡ ಇದ್ದ ಹೂವನ್ನೇ ಕಿತ್ಕೊಂಡು ಹಿಂದೆ ಹೋಗಬಾರ್ದನ್ನೋ ಕಾರಣಕ್ಕೆ ತೊಗೊಂಡು ಬಂದು ಸ್ವಾಮೀಜಿ ಕೈಯಲ್ಲಿ ಕೊಡ್ತಾನೆ. ಸ್ವಾಮೀಜಿ ನಗ್ತಾ ಹೇಳ್ತಾರೆ, ಆ ತೋಟದಲ್ಲಿ ಅಂಥ ಸುಂದರವಾದ ಹೂಗಳಿದ್ರು ನೀನು ಯಾಕಪ್ಪ ಈ ಥರ ಬಾಡೋಗಿರೋ ಹೂ ತಂದಿದೆಯಾ ಅಂತ. ಅವನು ಹೇಳ್ತಾನೆ, ಸ್ವಾಮಿ, ಫಸ್ಟು ಚೆನ್ನಾಗಿರೋ ಹೂಗಳೇ ಇದ್ದು ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಹೂ ಸಿಗ್ಬೋದು ಅಂತ ಬರ್ತಾ ಹೋದೆ. ಆಗ ಸಿಕ್ಕಿದ್ದೆ ಈ ಹೂ ಸ್ವಾಮಿ, ಅದಕ್ಕೆ ತಂದೆ, ಮತ್ತು ಹಿಂದೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗೆ ಬಂದು. ಸರಿ ಆಯಿತು, ನಿನಗೆ ಇನ್ನೊಂದು ಅವಕಾಶ ಕೊಡ್ತೀನಿ, ಬಲಭಾಗದಲ್ಲಿರೋ ತೋಟಕ್ಕೆ ಹೋಗು, ಅಲ್ಲಿ ಆದರೂ ಒಂದು ಒಳ್ಳೆ ಸುಂದರವಾದ ಹೂನ ಕಿತ್ಕೊಂಡು ಬಾ ಅಂತ. ಆ ಹುಡುಗ ಎಡಭಾಗದ ತೋಟದಲ್ಲಿ ಹೋಗಿ ಬುದ್ಧಿ ಕಲಿತಿರೋದ್ರಿಂದ ಬಲಭಾಗದ ತೋಟಕ್ಕೆ ಹೋಗ್ತಾನೆ. ಮೊದಲು ಚೆನ್ನಾಗಿರೋ ಹೂಗಳು ಕಾಣ್ತದೆ ತಕ್ಕಮಟ್ಟಿಗೆ. ಎಡಭಾಗದಲ್ಲಿ ಕಲಿತ ಬುದ್ಧಿಯಿಂದಾಗಿ ಇಲ್ಲಿ ಕಾಲಿಟ್ಟ ಕೂಡಲೇ ಸ್ವಲ್ಪ ಆಸುಪಾಸಿನಲ್ಲಿ ಸಿಕ್ಕ ಒಂದು ಹೂವನ್ನು ಕಿತ್ಕೊಳ್ತಾನೆ. ಆ ಹೂ ಕಿತ್ಕೊಂಡು ಮುಂದೆ ಹೋದಂತೆ ಇನ್ನೂ ಸುಂದರವಾದ ಹೂಗಳು ಕಾಣಕ್ಕೆ ತೊಡಗ್ತವೆ. ಹೆಜ್ಜೆ ಇಟ್ಟಂತೆಲ್ಲ ಸುಂದರ ಹೂಗಳು. ಆದರೆ ಏನು ಮಾಡೋದು, ಮುಂಚೆನೇ ಕಿತ್ಕೊಂಡಿರೋದ್ರಿಂದ ಮತ್ತೆ ಹೂ ಕೀಳೋಕ್ಕಾಗೋದಿಲ್ಲ. ಹಾಗೆ ಸಾಗಿ ಬಂದು ಸ್ವಾಮೀಜಿಗೆ ಕೊಡ್ತಾನೆ. ಅಲ್ಲಪ್ಪ, ಅಲ್ಲಿ ಆದರೂ ಕಿತ್ಕೊಬರ್ಬೋದಿತ್ತಲ್ಲ ನೀನು ಚೆನ್ನಾಗಿರೋ ಹೂನ, ಏನಕ್ಕೆ ಈ ಥರ ತಂದಿದ್ದೀಯ? ಅದೇ ಹೇಳ್ತಾನೆ ಸ್ವಾಮೀಜಿ, ಮುಂದೆ ಚೆನ್ನಾಗಿಲ್ದೇ ಇರೋ ಹೂ ಸಿಕ್ಬಿಟ್ರೆ ಕಷ್ಟ, ಅದಕ್ಕೆ ಸಿಕ್ಕ ಹೂವನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡು ಬಂದೆ ಅಂತ. ಆಗ ಸ್ವಾಮೀಜಿ ಅವನ್ನ ಕೂರಿಸ್ಕೊಂಡು ಹೇಳ್ತಾನೆ, ನೋಡಪ್ಪ, ಈ ಎಡಭಾಗದ ತೋಟದ ಹೂವಿನ ಥರ ಅರೇಂಜ್ ಮ್ಯಾರೇಜ್ ಆಗುವಾಗ ಇನ್ನು ಮೊದಲು ನೋಡಿರೋ ಸಂಬಂಧಗಳು ಹುಡುಗಿ ಚೆನ್ನಾಗಿದ್ರು, ಇನ್ನು ಮುಂದೆ ಚೆನ್ನಾಗಿರೋ ಹುಡುಗಿ ಸಿಗ್ಬೋದು ಅಂತ ಮುಂದೆ ಹೋದಂತೆಲ್ಲ ಸಂಬಂಧಗಳು ಚೆನ್ನಾಗಿರೋದಿಲ್ಲ, ಹುಡುಗಿಯೂ ಚೆನ್ನಾಗಿರೋದಿಲ್ಲ. ಆದರೆ ಅವಕಾಶ ಮೀರೋಗಿರ್ತದೆ, ಅವಕಾಶ ಮುಗಿರೋಗಿರ್ತದೆ, ಸಿಕ್ಕ ಹುಡುಗಿನೇ ಮದುವೆಯಾಗಿ ಜೀವನ ಸಾಗಿಸ್ಬೇಕಾಗುತ್ತೆ. ಇನ್ನು ಲವ್ ಮ್ಯಾರೇಜ್ ಅಂದರೆ ಫಸ್ಟ್ ಲವ್ ಮಾಡಿ ಕ್ರಶ್ ಆಗಿರ್ತದೆ, ಅಟ್ರಾಕ್ಷನ್ ಆಗಿ ನೋಡಿದ ಹುಡುಗಿನೇ ಲವ್ ಮಾಡಿ ಮದುವೆ ಆಗಿಬಿಡೋದು. ಆಮೇಲೆ ಅಯ್ಯೋ ಲವ್ ಮಾಡಿ ಆಗದೆ ಇದ್ದರೆ ಬೇರೆ ಯಾರಾದ್ರು ಒಳ್ಳೊಳ್ಳೆ ಪ್ರಪೋಸಲ್ ಬಂದಾಗ ಅಯ್ಯೋ ಲವ್ ಮಾಡೇ ಇಲ್ಲ ಅಂದರೆ ಇನ್ನೂ ತುಂಬ ಸಂಬಂಧ ಚೆನ್ನಾಗಿರೋ ಸಿಗ್ತೈತಲ್ಲ ಅನ್ನೋ ವ್ಯಥೆಯಿಂದ ಜೀವನ ಆಗೋದು. ಅದಕ್ಕೆ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋದಲ್ಲ, ಯಾವಾಗ ಯಾರು ಮನಸ್ಸಿಗೆ ಇಷ್ಟ ಆಗೋ ಥರ ಸಿಗ್ತಾರೋ ಅವ್ರನ್ನ ಮದುವೆ ಆಗಬೇಕು. ಯಾವ ಹೂವು ಚೆನ್ನಾಗಿದೆ ಅಂತ ಮನಸ್ಸಿಗೆ ಅನ್ನಿಸ್ತೋ ಆಗ ಕೇಳಬೇಕು. ಅದು ಬಿಟ್ಟು ಇನ್ನು ಮುಂದೆ ಚೆನ್ನಾಗಿರೋ ಹೂ ಸಿಗ್ಬೋದು ಅಂತ ಕೇಳೋದೇ ಆಗಲಿ, ಮುಂದೆ ಚೆನ್ನಾಗಿರೋ ಹೂವು ಸಿಗೋದಿಲ್ವೇನೋ ಎಂಬ ಆತಂಕದಿಂದ ಕಿತ್ಕೊಳ್ಳೋದ್ರೆ ಆಗೋದ್ರಿಂದ ಮನಸ್ಸಿಗೆ ಯಾವಾಗಲೂ ಈ ಥರ ಕಸಿಬಿಸಿ ಉಂಟಾಗುತ್ತದೆ ಅಂತ. ಅದಕ್ಕೆ ಹೇಳೋದು, ಮನಸ್ಸಿಗೆ ಯಾವಾಗ ಏನು ಇಷ್ಟ ಆಗುತ್ತೆ ಅವಾಗೇ ಮಾಡಬೇಕು ಹೊರತು ಮುಂದೆ ಚೆನ್ನಾಗಿ ಸಿಗ್ಬೋದು, ಮುಂದೆ ಚೆನ್ನಾಗಿ ಸಿಗೋದಿಲ್ಲ ಎಂಬ ಆತಂಕದಿಂದ ನಮ್ಮ ತಪ್ಪು ನಿರ್ಧಾರಗಳನ್ನು ತಗೋಬಾರ್ದು. ಅದೇ ಇದಕ್ಕೆ ಒಂದು ದೊಡ್ಡ ಪರಿಹಾರ.